ಯಾಕೆ ಸಮರ್ ಊಟ ಹಿಡಿಸ್ಲಿಲ್ಲ? ಸಾರು ಚೆನ್ನಾಗಿಲ್ವೇನೋ? ಚೆನ್ನಾಗೇ ಇದೆ. ಇದ್ರ ಜೊತೆ ಏನಾದ್ರು ನೆಂಚ್ಕೊಳ್ಳೋಕಿದ್ರೆ ಇನ್ನೂ ಚೆನ್ನಾಗಿರೋದು. ನೆಂಚ್ಕೊಳಕ್ಕ ಹಪ್ಪಳ ಕರಿಲಾ? ಬೇಡ, ಎಣ್ಣೆಲಿ ಕರೆದಿದ್ದೆಲ್ಲ. ಸೌತೆಕಾಯಿ ಅಥವಾ ಕ್ಯಾರೆಟ್ ಏನಾದರೂ ಹೆಚ್ಚಿಕೊಡ್ಲಾ? ಇದಕ್ಕೆಲ್ಲ ಸರಿ ಹೋಗಲ್ಲ, ಬೇಡ. ಸರಿ, ನಿಂಗೇನು ಬೇಕೋ ಅದನ್ನು ನೀನೇ ಮಾಡ್ಕೊ. ಇದು ನನ್ನ ಹೆಂಡತಿ ಮಾಡಿರುವ ಹೇರಳೆಕಾಯಿ ಉಪ್ಪಿನಕಾಯಿ. ಏನೋ ಊಟ ಬಹಳ ರುಚಿಯಾಗಿದೆಯಾ? ನಂಗೆ ಗೊತ್ತು ನೀವು ಯಾಕೆ ಕೇಳ್ತಾ ಇದ್ದೀರಾ ಅಂತ. ಉಪ್ಪಿನಕಾಯಿ ವೇಸ್ಟ್ ಆಗಬಾರ್ದು ಅಂತ ತಿಂತಾ ಇದ್ದೀನಿ ಅಷ್ಟೆ. ಉಪ್ಪಿನಕಾಯಿ ವೇಸ್ಟ್ ಆಗಬಾರ್ದು ಅಂತ ತಿಂತಾ ಇದ್ದೀರಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಈ ಉಪ್ಪಿನಕಾಯಿನ ಎಷ್ಟು ದಿವಸ ಇಟ್ಟರು ಕೂಡ ವೇಸ್ಟೇ ಆಗೋಲ್ಲ. ಹಾಗೇನಿಲ್ಲ, ಒಂದೊಂದ್ಸರಿ ಇದು ಹಾಳಾಗ್ಬಿಡುತ್ತೆ. ಅದು ಅಲ್ಲದೆ ಇದೇನಷ್ಟು ಚೆನ್ನಾಗೂ ಇಲ್ಲ. ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ, ಅಮ್ಮ ತಂದಿರೋದು ಅಂತ ಪ್ರೀತಿಯಿಂದ ತಿಂತಾ ಇದೆಯಾ ತಾನೆ? ಯಾರು ನಿನ್ಗೆ ಹಾಗೆ ಹೇಳಿದ್ದು? ಆ ಥರ ಏನಿಲ್ಲ. ಊಟಕ್ಕೆ ಉಪ್ಪಿನಕಾಯಿ ಇದ್ರೆ ರುಚಿಯಾಗಿರುತ್ತೆ ಅಂತ ಅನಿಸ್ತು, ಅದಕ್ಕೆ ಹಾಕೊಂಡು ತಿಂತಾ ಇದ್ದೀನಿ ಅಷ್ಟೇ. ಪ್ರೀತಿ ಗೀತಿ ಎಲ್ಲ ಏನಿಲ್ಲ. ಓ ಹೌದಾ? ಹಾಗಾದರೆ ಕಣ್ಣಲ್ಲಿ ಯಾಕೆ ನೀರು? ಅಮ್ಮ ನೆನಪಾದ್ಲಾ? ಖಾರ ಜಾಸ್ತಿ ಆದರೆ ಕಣ್ಣಲ್ಲಿ ನೀರು ಬರಲ್ವಾ? ಇದೇನು ಉಪ್ಪಿನಕಾಯಿ ಇಲ್ಲ ಮೆಣಸಿನ್ಕಾಯಿ ಖಾರನ? ಇಷ್ಟೊಂದು ಖಾರ ತಿಂದರೆ ಬದುಕೋಕ್ಕಾಗುತ್ತಾ? ನನ್ನ ಮಗ ನನ್ನನ್ನು ಅಪ್ಪ ಅಂತ ಕರೀಲಿ ಅಂತ ನಿನ್ನ ತಂದೆ ಹಗಲು ರಾತ್ರಿ ಕಣ್ಣೀರು ಹಾಕ್ಕೊಂಡು ಕಾಯ್ತಾ ಇದ್ದಾರಲ್ಲ, ಅವ್ರಿಗೆ ಎಷ್ಟು ನೋವಾಗಿರಬೇಡ. ಒಂದು ಮಾತು ನೆನ್ಪಿಟ್ಕೋ ಅವಿ, ಮನುಷ್ಯ ತನಗೆ ಯಾರೂ ಇಲ್ಲ ಅನ್ನೋ ಕಾರಣಕ್ಕೆ ಅನಾಥ ಆಗಲ್ಲ. ತನ್ನ ಜೊತೆಯಲ್ಲಿದ್ದವರೇ ತನ್ನನ್ನು ದೂರ ಮಾಡಿದಾಗ ಆಗ ನಿಜವಾಗ್ಲೂ ಅನಾಥ ಆಗ್ತಾನವನು. ಅಕಸ್ಮಾತ್ ನಮಗೆ ಪಾಪು ಆಗಿ ಅದು ಬೆಳೆದು ನಿಂತ ಮೇಲೆ ನಿಮ್ಮನ್ನು ಅಪ್ಪ ಅಂತಲೇ ಕರೀದೇ ಹೋದರೆ ನಿಮ್ಗೆ ಹೇಗಾಗತ್ತೆ ಅಲ್ವಾ? ರೀ, ಮಾವಂಗೆ ಎಚ್ಚರ ಆಗಿದೆ.
ಅಪ್ಪ ಮಾಧವರೇ, ಯಾಕೆ ಹೇಳ್ತಿದ್ಯಾ ಅಣ್ಣ? ಮಲ್ಕೊಳ್ಳಿ ಬನ್ನಿ. ಮಾಧವರೇ, ಇಲ್ಲ, ನಾನು ತಡಿಬೇಡಿ, ನಂಗೇನೂ ಆಗಿಲ್ಲ. ನಾನು ಪ್ರಜ್ಞೆ ತಪ್ಪುವಾಗ ಏನು ಹೇಳಿದೆ? ಹೇಳು ಅವಿ, ಪ್ಲೀಸ್. ಏನು ಹೇಳ್ದೆ ಅವಿ? ಅವಿ ಏನ್ ಹೇಳ್ದೆ? ಹೇಳು ಅವಿ, ಮಾತಾಡು ಪ್ಲೀಸ್. ಅವಿ, ಮಾಧವರೇ, ನೀವು ಆಯಾಸ ಮಾಡ್ಕೋಬೇಡಿ, ಬನ್ನಿ ಮಲ್ಕೊಳ್ಳಿ. ಅವಿ ಜೊತೆ ಆಮೇಲೆ ಮಾತಾಡ್ಬೋದು. ಇಲ್ಲ, ನನ್ನ ಮಗ ನನಗೇನು ಹೇಳ್ದ, ಅದನ್ನು ಮತ್ತೆ ಕೇಳೋವರೆಗೂ ನನಗೆ ಸಮಾಧಾನ ಇಲ್ಲ. ಹೇಳು ಮಗನೆ, ದಯವಿಟ್ಟು ಹೇಳೋ, ಪ್ಲೀಸ್ ಹೇಳೋ. ನಿನ್ನಪ್ಪ ಬೇಡ್ಕೊತಾ ಇದ್ದಾನೆ ಅಂತಾದರೂ ಹೇಳು, ಪ್ಲೀಸ್. ನನ್ನ ಪ್ರಜ್ಞೆ ತಪ್ಪುವಾಗ ಏನು ಹೇಳಿದೆ ಹೇಳಪ್ಪ, ಪ್ಲೀಸ್. ಏನು ಹೇಳಿದೆ ಅಂತ ಒಂದ್ಸಲ ಹೇಳೋ, ಪ್ಲೀಸ್ ಮಗನೇ, ಪ್ಲೀಸ್ ಕೇಳೋ. ಅಪ್ಪ, ನನ್ನ ಕ್ಷಮಿಸ್ಬಿಡಿ ಅಪ್ಪ. ತುಳಸಿಯವರೇ, ಕೇಳಿಸ್ತಾ? ಅವಿ ನನ್ನನ್ನು ಏನಂತ ಕರೆದ? ಮಹೇಶ, ಕೇಳಿದ್ಯಾ? ಅವಿ ನನ್ನ ಅಪ್ಪ ಅಪ್ಪ ಅಂತ ಹೇಳ್ದ.
ಇಷ್ಟು ದಿನ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ಐ ಆಮ್ ಸಾರಿ ಅಪ್ಪ. ಇನ್ನು ಜಾಸ್ತಿ ದಿನ ಇಲ್ಲ. ನನ್ನ ಮಗಳು ಆದಷ್ಟು ಬೇಗ ಸಿಗಲೇಬೇಕು. ಎಲ್ಲಿದ್ದಾಳೋ ಏನೋ. ನಾನು ಅವತ್ತು ಆಚಾರ್ಯ ಕೈಲಿ ಮಗು ಕೊಟ್ಟೆ. ಅವ್ರನ್ನ ನಾನು ಕೇಳೋಣ ಅಂದರೆ ಅವ್ರ ಬದುಕೇ ಇಲ್ಲ. ಅವ್ರ ಮೊಮ್ಮಗನ ಹತ್ರ ಮಾತಾಡೋಣ ಅಂದರೆ ಇಷ್ಟೊತ್ತಾದರೂ ಪತ್ತೆ ಇಲ್ಲ. ಇಷ್ಟೊಂದು ಬರಬೇಕಾಗಿತ್ತಲ್ವಾ? ಸರ್ ನಮಸ್ಕಾರ. ಓಹ್ ಪಾಪ, ನಿನಗೋಸ್ಕರ ಕಾಯ್ತಿದ್ದೆ. ಕೂತ್ಕೊಳ್ಳಿ. ನಾ ಹೇಳಿದ ವಿಷಯದ ಬಗ್ಗೆ ನನಗೆ ಗೊತ್ತಾಯ್ತಾ? ಅದೇ ಒಂದು ಮಗುನ ನಿಮ್ಮ ತಾತನ ಹತ್ರ ಬಿಟ್ಟಿತ್ತು. ಕೈಯಲ್ಲಿ ಒಂದು ಮಚ್ಚೆ ಇತ್ತು, ಆಮೇಲೆ ಕಾಲಲ್ಲಿ ಒಂದು ಮಚ್ಚೆ ಇತ್ತು. ಆ ಮಗು ಗುಲಾಬಿ ಬಣ್ಣ ಡ್ರೆಸ್ ಹಾಕಿತ್ತು. ಅದೇ ನನಗೆ ಸರಿಯಾಗಿ ನೆನಪಾಗ್ತಿಲ್ಲ ಸರ್. ತುಂಬ ವರ್ಷ ಆಯಿತು. ಆಗಿನ್ನೂ ನಾನು ಚಿಕ್ಕವನು. ಆದರೆ ಆ ಮಗು ಸಿಕ್ಕಾಗ ತಾತ ದಿನವಿಡೀ ಆ ಮಗು ಜೊತೆನೇ ಆಟ ಆಡ್ತಾ ಇದ್ರು. ಹೌದಾ? ಈಗ ಅದೇ ಮಗು ನಮ್ಮ ಜೀವನನೇ ಆಟ ಆಡಿಸ್ತಿದೆ. ನನ್ನ ಜನ್ಮನೇ ಜಾಲಾಡ್ತಿದೆ. ಆಮೇಲೆ ತಾತ ಆ ಮಗುನ ಎಲ್ಲೋ ಕರ್ಕೊಂಡು ಹೋದ್ರು. ಸುಮಾರು ಎಷ್ಟೋ ಹೊತ್ತಾದ್ಮೇಲೆ ಒಬ್ಬರೇ ವಾಪಸ್ ಬಂದರು. ಮತ್ತೆ ಮಗು ಎಲ್ಲಿ ಅಂತ ನೀವು ಯಾರು ಕೇಳಲಿಲ್ವಾ? ನಾನು ಕೇಳಿದ್ದೆ. ಅದಕ್ಕೆ ಏನು ಹೇಳಿದ್ರು? ದಿಕ್ಕಿಲ್ದೇ ಇರೋರಿಗೆ ಅಂತಾನೆ ಒಂದಷ್ಟು ನೆಲ ಇದಾವಪ್ಪ, ಅಲ್ಲಿ ಬಿಟ್ಟು ಬಂದೆ ಅಂತ ಹೇಳಿದ್ರು. ದಿಕ್ಕಿಲ್ದೇ ಇರೋರಿಗೆ ನೆಲೆನ? ಹಾಗಾದ್ರೆ ಅನಾಥಾಶ್ರಮ ಇರ್ಬೋದಾ? ನನಗೂ ಹಾಗೆ ಅನಿಸುತ್ತೆ. ಆ ಮಗುನ ಅವರು ಅನಾಥಾಶ್ರಮದಲ್ಲಿ ಬಿಟ್ಟಿರ್ಬೋದು. ಯಾವುದು ಅನಾಥಾಶ್ರಮ? ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಮತ್ತೆ ನಾನು ತಾತ ಆ ವಿಷಯವಾಗಿ ಮಾತಾಡಲೇ ಇಲ್ಲ. ಸೊ ಇಷ್ಟ ಮೇಲೆ ನಿಮ್ಗೇನೋ ಗೊತ್ತಿಲ್ಲ? ಇಲ್ಲ ಸರ್, ಇಷ್ಟೇ ನನಗೆ ಗೊತ್ತಿರೋದು. ಹಾಗಾದರೆ ನನ್ನ ಮಗಳು ಅನಾಥಾಶ್ರಮದಲ್ಲಿ ಬೆಳೆದಿದ್ದಾಳೆ. ಯಾವ ಅನಾಥಾಶ್ರಮ? ಅದೆಲ್ಲಿರ್ಬೋದು? ಹುಡುಕ್ತೀನಿ. ಅದು ಯಾವ ಅನಾಥಾಶ್ರಮ ಅಂತ ನನಗೆ ಗೊತ್ತಾಗ್ಬಿಟ್ರೆ ನನ್ನ ಮಗಳು ನನಗೆ ಸಿಕ್ಕಿದಾಗೆ. ಶಾರ್ವರಿ ಬದಲಾಗಿದ್ದೀನಿ ಅಂತ ಹೇಳ್ತಿದ್ದಾಳೆ. ಅವಳು ಮಾಡಿರೋ ತಪ್ಪನ್ನು ಕ್ಷಮಿಸಿ ಕ್ಷಮಿಸಿ ಅಂತ ಬೇಡ್ಕೊತಿದ್ದಾಳೆ. ಹಾಗೇನಾದರೂ ಅವಳನ್ನು ಕ್ಷಮಿಸಿದ್ರೆ ಅವಳ ತಪ್ಪಿಗೆ ಶಿಕ್ಷೆನೇ ಆಗಲ್ಲ. ಸುಮತಿ ಅದಕ್ಕೆ ಸಾವಿಗೆ ನಾನು 15 ವರ್ಷ ಪಟ್ಟಿರೋ ಯಾತನೆಗೆ ನ್ಯಾಯ ಸಿಗಲ್ಲ. ನ್ಯಾಯ ಸಿಗಬೇಕು ಅಂದರೆ ಅವಳಿಗೆ ಶಿಕ್ಷೆ ಆಗಲೇಬೇಕು. ಅವಳು ಮಾಡಿರೋ ಪ್ರತಿಯೊಂದು ತಪ್ಪನ್ನು ನಾನು ಎಲ್ಲರ ಮುಂದೆ ಹೇಳಬೇಕು. ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಅವಳ ತಪ್ಪಿಗೆ ಶಿಕ್ಷೆ ಆಗಿ ಅವಳು ಜೈಲು ಸೇರಿದ್ರೆ ನನ್ನ ಮಗಳು ಮದುವೆಗೆ ತೊಂದರೆ ಆಗುತ್ತೆ. ಇಲ್ಲ, ಹಾಗಾಗಬಾರ್ದು. ಅವಳು ತಪ್ಪು ಮಾಡಿದಾಳೆ ಅಂತ ಏನು ತಪ್ಪು ಮಾಡದೇ ಇರೋ ನನ್ನ ಮಗಳಿಗೆ ಯಾಕೆ ಶಿಕ್ಷೆ ಆಗಬೇಕು? ಮೊದಲು ನಿಧಿ ಮದುವೆ ಆಗಲಿ, ಆಮೇಲೆ ಶಾರ್ವರಿನ ಜೈಲಿಗೆ ಕಳಿಸೋದೇ ನನ್ನ ಗುರಿಯಾಗಿರುತ್ತೆ. ಏನಾಗ್ತಿದೆ ಚಿಕ್ಕಮ್ಮ ಈ ಮನೆಯಲ್ಲಿ?
ಅಲ್ಲ ಅಣ್ಣಂಗೆ ಏನಾಗಿದೆ? ಯಾರೋ ಅವನಿಗೆ ಮಂಕು ಬುದ್ಧಿ ಎರ್ಚಿದ್ದಾರೆ. ಅಲ್ಲ ಅವರನ್ನ ಅಣ್ಣ ಅಪ್ಪ ಅಂತ ಕರೆದ್ಬಿಟ್ಟ. ನಮ್ಮಿಂದ ಅಮ್ಮನ್ನ ದೂರ ಮಾಡಿದವ್ರನ್ನ ಅಪ್ಪ ಅಂತ ಕರೆಯಕ್ಕೆ ಮನ್ಸಾದ್ರೂ ಹೇಗೆ ಬಂತು ಅವನಿಗೆ? ಇಲ್ಲ, ಇದೆಲ್ಲ ನಿಜವಾಗ್ಲೂ ನಡೀತಾ ಇದೆಯಾ ಅಥವಾ ಕನ್ಸ? ಸತ್ಯ ಕಣ್ಮುಂದೆನೇ ನಡೆದ್ರು ಅದನ್ನು ಒಪ್ಕೊಳ್ಳೋಕ್ಕೆ ಧೈರ್ಯ ಇಲ್ಲದೇ ಇದ್ರೆ ಹೀಗೆ ಅನಿಸೋದು ಅಭಿ. ಇದ್ಯಾವುದು ಸುಳ್ಳಲ್ಲ. ಅಭಿ ಅವರನ್ನು ಅಪ್ಪ ಅಂತ ಕರೆದಿದ್ದಾನೆ, ಅವರನ್ನು ಪ್ರೀತಿಯಿಂದ ಅಪ್ಕೊಂಡಿದ್ದಾನೆ, ಒಪ್ಕೊಂಡಿದ್ದಾನೆ. ಒಪ್ಕೊಂಡಿದ್ದಲ್ಲ ಅತ್ತೆ, ತುಳಸಿ ಅಮ್ಮ ಅಭಿ ಅವ್ರನ್ನ ಒಪ್ಸಿದ್ದು. ಒಟ್ಟಿನಲ್ಲಿ ತುಳಸಿ ಅವರು ಅಪ್ಪ ಮಗನ್ನ ಒಂದು ಮಾಡಿದ್ದಾರೆ. ಅವ್ರ ಪ್ರಕಾರ ಈ ಮನೆಗೆಲ್ಲ ಒಳ್ಳೆಯದೇ ಆಗ್ತಾ ಇದೆ. ಆ ಕಾರಣಕ್ಕೆ ತುಳಸಿ ಅವರು ಅವ್ರ ದೃಷ್ಟಿಲಿ ದೇವತೆ ಆಗ್ತಿದ್ದಾರೆ. ಅದು ಏನಾದರೂ ಆಗಿರಲಿ ಅತ್ತೆ, ಅವರಿಬ್ಬರು ಒಂದಾಗೋದ್ರಿಂದ ನನ್ನ ಗಂಡನ ಪರಿಸ್ಥಿತಿ ಏನಾಗುತ್ತೋ ಅನ್ನೋ ಭಯ ನನಗೆ. ಅವರಿಬ್ರು ಒಂದಾದ್ರೆ ನನಗೇನಾಗುತ್ತೆ? ಅಣ್ಣನ ಬುದ್ಧಿ ಮಣ್ಣು ತಿಂತಿದೆ, ಅದಕ್ಕೆ ಅವನು ಹಾಗೆ ಆಡ್ತಿದ್ದಾನೆ. ಆದರೆ ನಾನು ಮಾತ್ರ ಯಾವತ್ತೂ ಅವ್ರನ್ನ ಅಪ್ಪ ಅಂತ ಕರೆಯಕ್ಕೆ ಸಾಧ್ಯ ಇಲ್ಲ. ಅಭಿ, ನೀನು ಅವ್ರನ್ನ ಅಪ್ಪ ಅಂತ ಕರಿಬೇಕು ಅನ್ನೋ ಆಸೆ ಅವ್ರಿಗೂ ಇಲ್ಲ. ಆದರೆ ನನಗಿರೋ ಭಯ ಏನು ಗೊತ್ತಾ? ಅವರಿಬ್ಬರು ದೂರ ಇದ್ದಾಗಲೇ ನಿನ್ನ ಕೇರ್ಲೆಸ್ ಮಾಡಿದ್ರು, ನಿನ್ನ ಕೈಯಿಂದ ಅಧಿಕಾರ ಕಿತ್ಕೊಂಡು ನಿನ್ನ ಕಟ್ ಹಾಕಕ್ಕೆ ನೋಡಿದ್ರು, ನಿನ್ನ ಲೆಕ್ಕಕ್ಕೆ ಇಲ್ಲ ಅನ್ನೋ ಹಾಗೆ ಟ್ರೀಟ್ ಮಾಡಿದ್ರು. ಈಗ ಅವರಿಬ್ಬರು ಒಂದಾಗಿದ್ದಾರೆ. ನಿನ್ನ ಯೋಚನೆ ಸರಿಯಾಗೇ ಇದೆ ದೀಪಿಕಾ. ಮನೆ ಭಾಗ ಆಗಬೇಕು ಅಂತ ಹೇಳಿ ಅಭಿ ಈಗಾಗಲೇ ಎಲ್ಲರ ಕಣ್ಣಲ್ಲೂ ಕೆಟ್ಟವನಾಗಿದ್ದಾನೆ. ಅಭಿ ಈ ಮನೆಯಿಂದ ದೂರ ಆಗಬಾರ್ದು ಅಂತ ಹೇಳಿ ಅವರಿಬ್ಬರು ಒಂದಾಗಿ ಇಂಡೈರೆಕ್ಟಾಗಿ ಅಭಿನ ದೂರದಲ್ಲೇ ಇಟ್ಟಿದ್ದಾರೆ. ಇನ್ಮೇಲೆ ಅವ್ರು ನಿನ್ನ ಎಷ್ಟು ಕಡೆಗಣಿಸ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೆ. ಅವರೆಲ್ಲರೂ ಹಾಗೆ ಮಾಡ್ತಿದ್ದಾರೆ ಅಂದ ಮಾತ್ರಕ್ಕೆ ನಾನು ನನ್ನ ಮಗನ್ನ ಬಿಟ್ಕೊಡಲ್ಲ. ನೀನೇನು ಯೋಚನೆ ಮಾಡಬೇಡ ಅಭಿ. ನೀನು ಅವ್ರ ಜೊತೆಗೇ ಇದ್ದರು, ಅವ್ರ ಸೇವೆ ಮಾಡ್ಕೊಂಡು ಈ ಮನೆಯಲ್ಲೇ ಇದ್ದರು, ನಾನು ನಿನ್ನ ಪರವಾಗಿರ್ತೀನಿ. ಒಂದು ವೇಳೆ ನೀನು ಈ ಮನೆಯಲ್ಲಿ ಭಾಗ ತಗೊಂಡು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ರಾಜನ ಹಾಗೆ ಬದುಕಿದ್ರು ನಾನು ನಿನ್ನ ಜೊತೆ ಇರ್ತೀನಿ. ಆದರೆ ಈ ಮನೆಯಲ್ಲಿ ನಿನ್ನ ಪರಿಸ್ಥಿತಿ, ನಿನ್ನ ಗತಿ ಏನಾಗಿರಬೇಕು ಅಂತ ಯೋಚನೆ ಮಾಡಬೇಕಾಗಿರೋದು ನೀನೇ. ಯಾಕೆ ಹೀಗಾಗ್ತಿದೆ ಚಿಕ್ಕಮ್ಮ? ನಾನು ಈ ಮನೆ ಒಡಿಬಾರ್ದು, ಈ ಮನೆ ಕೆಟ್ಟ ಹೆಸರು ಬರಬಾರ್ದು ಅಂತ ನಾನು ಭಾಗ ಆಗೋದು ಬೇಡ ಅಂದೆ. ಆದರೆ ಇವ್ರು ಯಾರು ನನ್ನ ಒಳ್ಳೆತನ ಅರ್ಥನೇ ಮಾಡ್ಕೋತಿಲ್ವಲ್ಲ. ನಾನು ಇವ್ರನ್ನ ಎಷ್ಟೇ ಸಹಿಸ್ಕೊಂಡ್ರು ಇವ್ರು ನನ್ನ ಮನ್ಸು ಹೊಡಿತಾನೆ ಇದ್ದಾರೆ. ಇಂಥವ್ರ ಮುಂದೆ ಒಳ್ಳೆಯವನಾಗಿರ್ಬೇಕು ಅನ್ಕೊಳ್ಳೋದು ತಪ್ಪು ಅನ್ಸುತ್ತೆ.